भक्त्या स्तुत्या विरक्त्या भजदमलजनोन्नत्यर्पकाय क्षिप्त्याम् अत्यल्पभृत्येष्वपि कुजनकृतोद्धस्य भूत्या जगाय कर्त्रे धत्रे सहत्रे अजमुखहरये मुखहस्ते नमस्ते तस्मै कस्मैचिदस्मन् मनसि कृतकथा विस्मृतौ स्मारकाय तपो विद्या विरक्त्यादि सत्मनोपाकरानहम् वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयारवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्यप्रवर्तिनम् ಮುರಳಿಯ ಪ್ರಶ್ನೆ ಕೇಳಿರೋದು ಒಂದು ಇದೆ. ಜೀವನ ಗುಣಗಳು ಇದು ಒಳ್ಳೆ ಗುಣ ಆಗಿದ್ರೆ ಅಷ್ಟೇ ಸಾಕ ಮೋಕ್ಷಕ್ಕೆ? ಜೀವರಲ್ಲಿ ಒಳ್ಳೆ ಸಾತ್ವಿಕ ಗುಣ ಇದೆ ಅಂತ, ಸಾತ್ವಿಕ ಸ್ವಭಾವದವನಾಗಿದ್ದಾನೆ, ಸಾತ್ವಿಕ ಸ್ವಭಾವದವನಾಗಿದ್ದಾನೆ ಎಂದು ಮಾತ್ರ ಮೋಕ್ಷ ಆಗುತ್ತಾ? ಸಾತ್ವಿಕ ಸ್ವಭಾವದವನಿಗೆ ಮೋಕ್ಷ, ಅವನಲ್ಲಿ ಸಾತ್ವಿಕತೆ ಇದೆ ಎಂದ ಮಾತ್ರಕ್ಕೆ ಮೋಕ್ಷ, ಅದು ಅಷ್ಟೇ ಸಾಕಾಗಲ್ಲ, ಪ್ರಯತ್ನ ಬೇಕು. ಸಾತ್ವಿಕ ಗುಣ ಉಳ್ಳವನಾಗಿದ್ದಾನೆ, ಅದರಿಂದ ಯೋಗ್ಯತೆ ಇದೆ ಅಂತ ಮೋಕ್ಷ ಆಗಬೇಕು ಅಂತಂದ್ರೆ ಅವನ ಪ್ರಯತ್ನ ಆ ಸ್ವರೂಪದ ಅಭಿವ್ಯಕ್ತಿಗೆ ಕಾರಣ ಆಗಿರುತ್ತೆ. ಹಾಗಾದ್ರೆ ಅವನಲ್ಲಿ ಸಾತ್ವಿಕ ಗುಣ ಇದೆ ಅಂತಂದ್ರೆ ಮೋಕ್ಷವನ್ನು ಪಡೆಯುವಂತಹ ಯೋಗ್ಯತೆ ಇದೆ ಅಂತ ಅದು ಅಭಿವ್ಯಕ್ತ ಆಗ್ಬೇಕು. ಅಭಿವ್ಯಕ್ತ ಆಗ್ಬೇಕು ಅಂತಂದ್ರೆ ಜೀವ ಅವನ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತೆ. ಹಾಗೆ ಆಗುತ್ತಲ್ಲ, ಪ್ರಯತ್ನ ಆಗುತ್ತಲ್ಲ. ಪ್ರಯತ್ನ ಇಲ್ಲದೆ ಖಂಡಿತ ಪ್ರಯತ್ನ ಹಾಗೆ ಆಗುತ್ತೆ, ಹಾಗೆ ಆಗುತ್ತೆ. ಅದೇ ಇದು, ಯಾರು ಸಾತ್ವಿಕ ಗುಣವುಳ್ಳವನ ಮೋಕ್ಷ ಹಾಗೆ ಆಗುತ್ತೆ. ಪ್ರಯತ್ನ ಇಲ್ಲದೆ ಆಗುತ್ತಾ? ಪ್ರಯತ್ನ ಹಾಗೆ ಆಗುತ್ತೆ, ಪ್ರಯತ್ನ ಹಾಗೆ ಆಗುತ್ತೆ. ಅದೇ ಭಗವಂತನೇ ಮಾಡಿಸೋದಾದ್ರಿಂದ ಯಾರು ಸಾತ್ವಿಕ ಸ್ವಭಾವವುಳ್ಳವನಾಗಿದ್ದಾನೋ ಅವನು ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ, ಆಯ್ತಾ? ಆ ಸ್ವಭಾವ ಇರೋದ್ರಿಂದಾಗಿ ಪ್ರವೃತ್ತಿ ಇರ್ತಕ್ಕಂಥದ್ದು ಹಾಗೆ ಆಗುತ್ತೆ. ಅದರಿಂದ ಪ್ರವೃತ್ತಿ ಆಗಿಯೇ ಮೋಕ್ಷ ಆಗುತ್ತೆ. ಆದ್ರೆ ಪ್ರವೃತ್ತಿ ಇಲ್ಲದೇನೆ ಯೋಗ್ಯತೆ ಇದೆ ಎಂದ ಮಾತ್ರಕ್ಕೆ ಮೋಕ್ಷ ಆಗುತ್ತಾ? ಯೋಗ್ಯತೆ ಇದೆ ಎಂದ ಮಾತ್ರಕ್ಕೆ ಒಳ್ಳೆ ಬ್ರಿಲಿಯಂಟು, ಓದಿಲ್ಲ, ಪರೀಕ್ಷೆ ಬರೀಲಿಲ್ಲ, ಪಾಸ್ ಆಗ್ತಾನ? ಇಲ್ಲ. ಬ್ರಿಲಿಯಂಟ್ ಹೌದು, ಅದರಲ್ಲಿ ಓದಬೇಕು, ಬರಿಬೇಕು, ಆಮೇಲೆ ಪಾಸ್ ಆಗಬೇಕು. ಹಾಗೆ ಜೀವನದಲ್ಲಿಯೂ ಕೂಡ ಸಾತ್ವಿಕ ಸ್ವಭಾವ ಇದೆ ಅಂತಾದ್ರೆ ಅದು ಅವನಲ್ಲಿರ್ತಕ್ಕಂತಹ ಮೋಕ್ಷ ಪಡೆಯಲಿಕ್ಕೆ ಯೋಗ್ಯತೆ ಆಯ್ತು. ಆದರೆ ಅವನ ಪ್ರಯತ್ನ ಬೇಕಿದೆ. ಆ ಪ್ರಯತ್ನ ಇದ್ರೇನೆ ಅವನು ಮೋಕ್ಷ ಪಡೆಯುತ್ತಾನೆ. ಆ ಪ್ರಯತ್ನ ಆಗ್ಬೇಕು ಅಂತಾದ್ರೆ ಜೀವ ಬೇರೆ ಪರಮಾತ್ಮ ಬೇರೆ ಜ್ಞಾನ ಇರಲೇಬೇಕು. ಅದು ಆಗುತ್ತೆ ಸರ್, ಸಾತ್ವಿಕಲ್ಲಿ ಬರ್ತಲ್ಲ, ಇದು ಚಿಂತನೆ ಬರ್ತಲ್ಲ, ಏನು ಇದು ಜೀವ ಬೇರೆ ಪರಮಾತ್ಮ ಬೇರೆ, ಅದನ್ನು ಬಿಡಿ. ಅದು ಅದ್ರ ಒಳಗಿನ ಕ್ವಾಲಿಟಿ ಆಯ್ತು. ಸಾತ್ವಿಕ ಗುಣದ ಕ್ವಾಲಿಟಿ ಏನನ್ನೋದು ಅದು ಬೇರೆ. ಸಾತ್ವಿಕ ಗುಣ ಇದೆ ಅಂತಂದ್ರೆ ಆವಾಗ ಮೋಕ್ಷ ಆಗುತ್ತೆ ಅಂತ ನಾನು ಪ್ರಯತ್ನ ಮಾಡಲ್ಲ. ಸಾತ್ವಿಕ ಗುಣ ಇದೆ ಅಂತ ಯಾರಾದ್ರೂ ವಾದ ಮಾಡಿದ್ರೆ ಏನ್ ಹೇಳ್ತೇವೆ ಉತ್ತರ? ನನ್ನಲ್ಲಿ ಸಾತ್ವಿಕ ಸ್ವಭಾವ ಇದೆ, ನಾ ಪ್ರಯತ್ನ ಮಾಡ್ತಾ ಇಲ್ಲ, ಮೋಕ್ಷ ಆಗುತ್ತಾ? ಅದೇ ಹೇಳ್ತೇನೆ, ಪ್ರಯತ್ನ ಮಾಡ್ತಾರೆ ಅಂತ. ಅದು ಸಾತ್ವಿಕ ಗುಣದ ಕ್ವಾಲಿಟಿ ಆಯ್ತು. ನಾನು ಹೇಳ್ತಾ ಇರೋದು ಸಾತ್ವಿಕ ಗುಣ ಸ್ವಭಾವ ಆದರೆ ಪ್ರಯತ್ನ ಇಲ್ಲದೆ ಮೋಕ್ಷ ಆಗುತ್ತಾ? ಸಾತ್ವಿಕ ಗುಣದ ಕ್ವಾಲಿಟಿ ಏನೋ ಅದು ಪ್ರಯತ್ನ ಮಾಡ್ತಿದ್ದೆ, ಆಮೇಲೆ ಆಯ್ತು. ಆ ಪ್ರಯತ್ನ ಮಾಡದೇನೆ ಸಾತ್ವಿಕ ಗುಣ ಇದೆ ಅಂತ ಮಾತ್ರಕ್ಕೆ ಮೋಕ್ಷ ಆಗುತ್ತಾ? ಪ್ರಶ್ನೆಗೆ ಉತ್ತರ ಕೂಡ ಪ್ರಶ್ನೆಗೆ ಉತ್ತರ ಇಲ್ಲ. ಆ ಪ್ರಶ್ನೆಗೆ ಉತ್ತರ ಇರೋದು ಸ್ವಭಾವ ಇದೆ ಎಂದ ಮಾತ್ರಕ್ಕೆ ಪ್ರಯತ್ನ ಇಲ್ಲದೇನೆ ಮೋಕ್ಷ ಆಗೋದು, ಯಾವ ಫಲವೂ ಸಿಗೋದು.
ಪ್ರಯತ್ನ ಬೇಕೇ ಬೇಕು. ಆಮೇಲೆ ಮತ್ತು ಬರ್ತದೆ ಆ ಸ್ವಭಾವ. ಆ ಪ್ರಯತ್ನ ಹೇಗೆ ಅಂತಂದ್ರೆ ಸ್ವಭಾವ ಇರೋದ್ರಿಂದನೇ ಪ್ರಯತ್ನ ಆಗುತ್ತೆ. ಕರ್ಮ ಜ್ಞಾನ ಈ ಮೂರು ಬೇಕು. ಹೌದು, ಒಂದಕ್ಕೆ ಇನ್ನೊಂದು ಡಿಪೆಂಡ್ ಆಗಿದೆ. ಭಕ್ತಿ ವೈರಾಗ್ಯ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ವೈರಾಗ್ಯ, ವೈರಾಗ್ಯದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ವೈರಾಗ್ಯದಿಂದ ಭಕ್ತಿ, ಒಂದರಿಂದ ಒಂದಕ್ಕೆ ಕನೆಕ್ಷನ್ ಇದ್ದೇ ಇರುತ್ತೆ. ಅದರ ಸ್ಟೇಜ್ಗಳು ಬೇರೆ ಬೇರೆ ಅಷ್ಟೇ. ಈ ನಕ್ಷತ್ರದೊಳಗೆ ಅಶ್ವಿನಿ ಬರಲಿಕ್ಕೆ ಮಾಂಸ ಗುಣ, ದೇವಗುಣ, ದೇವಗುಣ, ರಾಕ್ಷಸ ಗುಣ ಅಂತ ಹೇಳ್ತಾರೆ. ಅವ್ರಿಗೇನು ದೇವಗಳ ನಂತರ ಅವ್ರು ಮುಟ್ಟಾಗೋಗ್ಬಿಡ್ತಾರೆ ಇಲ್ಲವ? ಅದು ಅಂತಹ ದೇವಗುಣ ಕೆಲವೊಂದು ವ್ಯಕ್ತ ಆಗಬಹುದು, ಹಾಗೆ ಆಗುತ್ತೆ ಅಂತಿಲ್ಲ. ಆ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದಾಗಿ ದೇವತೆಗಳಲ್ಲಿರ್ತಕ್ಕಂತಹ ಗುಣ ಅಭಿವ್ಯಕ್ತವಾಗುವಂತಹ ಒಂದು ಅವಕಾಶ ಇದೆ. ಆಗ್ಲೇಬೇಕು ಅಂತಿಲ್ಲ, ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಪ್ರತಿಬಂಧಕವಾದದ್ದು ಇದೆ ಅಂತಾದ್ರೆ ಆಗ ಅಭಿವ್ಯಕ್ತ ಆಗಲ್ಲ. ಪ್ರತಿಬಂಧಕ ಇದ್ರೆ ಒಳ್ಳೆ ಸ್ವಭಾವ ಇರ್ತಾವೆ, ಸ್ವಭಾವ ಇದೆ, ಅಭಿವ್ಯಕ್ತ ಆಗಲ್ಲ. ಆಗಲ್ಲ. ಶಿಶುಪಾಳ ನೋಡ್ತಾ ಇದ್ರು, ಬೈತಾ ಇದ್ರು. ಯಾರು ಭಕ್ತಿ ಇಲ್ಲ. ಶಿಶುಪಾಳ ನೋಡಿದವರಿಗೆಲ್ಲ ಭಕ್ತಿ ಬರ್ಬೇಕು ಇಲ್ಲ. ಅಲ್ಲ. ಅವ್ರು ಹೇಳಿದ್ರೆ ದೇವಗುಣ ಅಂತಂದ್ರೆ ಈ ಜಾತಕದಲ್ಲಿ ನಕ್ಷತ್ರಕ್ಕೆ ಒಂದು ಗುಣಗಳು ಅಂತ ಇರುತ್ತೆ. ಆ ನಕ್ಷತ್ರ ಹುಟ್ಟಿದ್ದಾರೆ ಅಂದ್ರೆ ಆ ಗುಣ, ಹಾಗಾದ್ರೆ ಅದು ಸ್ವಭಾವ ಆಗಿರುತ್ತಾ? ಇಲ್ಲ. ಆ ನಕ್ಷತ್ರದವರಿಗೆ ಆ ಗುಣ ಸ್ವಭಾವ ಆಗಿರುತ್ತೆ. ಆ ನಕ್ಷತ್ರದಲ್ಲಿ ಆ ಗುಣ ಎಂತಕ್ಕಂಥದ್ದು ಅಭಿವ್ಯಕ್ತ ಆಗ್ಬಹುದು, ಆಗದೇನೂ ಇರ್ಬೋದು. ಕಿಂಚ ಅಸ್ಯಾಂ ಷಟ್ ಪ್ರಕನ್ಯಾಂ ಆನುಷಂಗಿಕತೆಯ ಗುಣಾಂತರ ಸ್ತುತಿ ಅಪಿ ಅಸ್ತಿ. ಈ 6 ಪ್ರಕರಣಗಳಲ್ಲಿ ಆ ಪ್ರಕರಣಕ್ಕೆ ಸಂಬಂಧ ಇರುವ ರೀತಿಯಲ್ಲಿ ಬೇರೆ ಗುಣಗಳ ಗುಣ ಸ್ತೋತ್ರವೂ ಕೂಡ ಇದೆ. ಗುಣಾಂತರ ಸ್ತುತಿ ಅಪಿ ಅಸ್ತಿ. ಗುಣಗಳ ಸ್ತುತಿಯನ್ನು ಸ್ತೋತ್ರವನ್ನು ಕೂಡ ಮಾಡಿದ್ದಾರೆ. ಅಥೋಪಿ ನ ಪ್ರಸ್ತಾವ ಪ್ರಪಂಚಯೋ ವೈಷಮ್ಯ. ಹಿಂದೆ ಹೇಳಿದ್ರು, ಪ್ರಸ್ತಾವಕ್ಕೂ ಪ್ರಪಂಚ ವಿಸ್ತಾರಕ್ಕೂ ವೈಷಮ್ಯ ಇಲ್ಲ. ಅದನ್ನ ಆ ಕಾರಣದಿಂದಲೂ ಕೂಡ 6 ಪ್ರಕರಣಗಳಲ್ಲಿ ಸಂಬಂಧ ಇರೋದ್ರಿಂದಾಗಿ ಗುಣಾಂತರಗಳ ವಿವರಣೆ ಅಂತಕ್ಕಂಥದ್ದಿದೆ, ಸ್ತೋತ್ರ ಅಂತಕ್ಕಂಥದ್ದಿದೆ. ಆದ್ದರಿಂದ ಪ್ರಸ್ತಾವಕ್ಕೂ ಮತ್ತು ಪ್ರಪಂಚನಕ್ಕೂ ವೈಷಮ್ಯ ಅಂತಕ್ಕಂಥದ್ದಿಲ್ಲ ಹೇಳ್ತಾ ಇದ್ದಾರೆ. ಅನ್ನಮಯಾದಿ ಪಂಚರೂಪಾಣಮಪಿ ತಸ್ಯ ಇದಮೇವ ಶಿರಃ ಇತ್ಯಾದಿನ ಶಿರಪಾಣ್ಯಾದಿ ಅವಯವ ಸಮರ್ಥನಾತ್ ಸವಾಯೇಷ ಪುರುಷ ವಿಧಯೇವ ಇತ್ಯಾದಿನ ಸ್ಪಷ್ಟಂ ಪುರುಷ ವಿಧತ್ವೋಕ್ತ್ಯಾ ಚ ಸಾಕಾರತ್ವಂ. ಅಲ್ಲಿ ಪರಮಾತ್ಮನಿಗೆ ಆಕಾರ ಇದೆ, ನಿರಾಕಾರ ಅಲ್ಲ. ಪರಮಾತ್ಮ ನಿರಾಕಾರ ಅಲ್ಲ, ಸಾಕಾರ. ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅನ್ನಮಯಾದಿ ಪಂಚರೂಪಗಳು, ಆ 5 ರೂಪಕ್ಕೂ ಕೂಡ ಏನಿದೆ, ಅವಯವಗಳಿದೆ, ಆಕಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಕೇವಲ ಒಂದು ರೂಪಕ್ಕಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ 5 ರೂಪಗಳಿಗೂ ಕೂಡ ಏನಿದೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರಣ, ವಾಸುದೇವ, ನಾರಾಯಣ, ಅದಕ್ಕೆ ಆಕಾರ ಇದೆ ಅಂತ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂದ್ರೆ ಮೊದಲನೇದು ಅನ್ನಮಯ ಪ್ರಕರಣದಲ್ಲಿ ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಯಮಾತ್ಮ ಇದಂ ತುಚ್ಛಂ ಪ್ರತಿಷ್ಠಾ ಅಂತ ಹೇಳಿದ್ದಾರೆ. ಇದು ಅಂತಂದ್ರೆ ಇದರ ಒಳಗಡೆ ಇದು ನನ್ನ ಕೈ ಅಂತೆ, ಇದ ನನ್ನ ಕೈ, ಮತ್ತೆ ಇದು ಅಂತ ನಾವು ಬಟ್ಟೆ ತೋರಿಸಿದ್ರು. ಹಾಗಾದ್ರೆ ಅಯಮೇವ ಇದಮೇವ ಶಿರಃ ತೋರಿದ್ರು. ಇದಂದ್ರೆ ಇದರ ಒಳಗಡೆ ಅನ್ನಮಯ ಪರಮಾತ್ಮನ ಅನಿರುದ್ಧ ರೂಪಿಯಾದ ಪರಮಾತ್ಮನ ತಲೆ ಇದೆ. ಹಾಗಾದ್ರೆ ಈ ತಲೆ ಒಳಗಡೆ ತಲೆ ಇದೆ ಅಂತ ಅವನಿಗೆ ಆಕಾರ ಇದೆ ಅಂತ. ಈ ಬಲಭಾಗದಲ್ಲಿ ಅವನ ಬಲಭಾಗ ಇದೆ ಅಂತ ಹೇಳಿದ್ರಿಂದ ಬಲಭಾಗ ಅವನಿಗಿದೆ ಅಂತ. ಎಡಭಾಗದಲ್ಲಿ ಎಡಭಾಗ ಇದೆ ಅಂತ ಹೇಳಿದ್ರಿಂದ ಎಡಭಾಗ ಇದೆ ಅಂತ ಹೇಳಿದಂತೆ. ಮಧ್ಯಭಾಗದಲ್ಲಿ ಮಧ್ಯಭಾಗ ಇದೆ ಅಂತ ಹೇಳಿದ್ರಿಂದ ಮಧ್ಯಭಾಗ ಇದೆ ಅಂತ ಹೇಳಿದ್ರು. ಕಾಲಿನ ಭಾಗದಲ್ಲಿ ಅವನ ಕಾಲಿನ ಭಾಗ ಇದೆ ಅಂತ ಹೇಳಿದ್ರಿಂದ ಎಲ್ಲ ಅವಯವಗಳಿದೆ ಅಂತ ಹೇಳಿದಂತೆ ಆಯ್ತು. ಹೀಗೆ ಅನ್ನಮಯಾದಿ ಪಂಚರೂಪಾಣಮಪಿ ತಸ್ಯ ಇದಮೇವ ಶಿರಃ ಇತ್ಯಾದಿನ ಶಿರಃ ಪಾಣ್ಯಾದಿ ಅವಯವ ಸಮರ್ಥನ, ತಲೆ, ಕೈ, ಕಾಲು ಮೊದಲಾದ ಅವಯವಗಳನ್ನು ಸಮರ್ಥನೆ ಮಾಡಿದ್ದಾರೆ. ಇದು ಒಂದರಿಂದ ಭಗವಂತನಿಗೆ ಆಕಾರ ಇದೆ ಅಂತ ಹೇಳಿದಂತೆ ಆಯ್ತು. ಅಷ್ಟೇ ಅಲ್ಲದೇನೆ ಸವಾ ಏಷ ಪುರುಷ ವಿಧ ಏವ
ತಸ್ಯ ಪುರುಷ ವಿಧತಾಂ ಅನು ಅಯಂ ಪುರುಷ ವಿಧಃ. ಅನ್ನಮಯನ ಒಳಗಡೆ ಪ್ರಾಣಮಯ ಇದ್ದಾನೆ. ಪ್ರಾಣಮಯ ಅವನು ಪುರುಷಾಕಾರದಲ್ಲಿದ್ದಾನೆ. ಪ್ರಾಣಮಯ ಪುರುಷಾಕಾರದಲ್ಲಿರೋದ್ರಿಂದ ಅವನ ಹೊರಗಡೆ ಇರತಕ್ಕಂತಹ ಅನ್ನಮಯ ಪುರುಷಾಕಾರದಲ್ಲಿದ್ದಾನೆ ಅಂತ ಶ್ರುತಿ ಹೇಳ್ತಾ ಇದೆ. ನನ್ನ ಕೈ ಇರೋದ್ರಿಂದ ನಾನು ಹಾಕೊಂಡಿರ್ತಕ್ಕಂಥ ಅಂಗಿ ಅದು ಕೈ ಅಂತ ಇರುತ್ತೆ. ಕೈಯೇ ಇರಲಿಲ್ಲ ಅಂತಾದ್ರೆ ಆವಾಗ ಆ ಅಂಗಿ ಅದರ ಕೈ ಅಂತಕ್ಕಂಥದ್ದು ಇಲ್ಲಿಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆ ಅಂಗಿ ಕೈ ಅದು ಕೈ ಅಂತ ಇದೆ. ಯಾಕೆ? ಒಳಗಡೆ ಕೈ ಇರೋದ್ರಿಂದ. ಹಾಗೆ ಪರಮಾತ್ಮನ ಆನಂದಮಯನ ರೂಪ ಸಾಕಾರ. ಆನಂದಮಯನ ರೂಪ ಸಾಕಾರ ಆದ್ದರಿಂದ ವಿಜ್ಞಾನಮಯನ ರೂಪ ಸಾಕಾರ. ವಿಜ್ಞಾನಮಯನ ರೂಪ ಸಾಕಾರ ಅಂದ್ರೆ ಹೊರಗಡೆ ಇರತಕ್ಕಂಥ ಮನೋಮಯ ರೂಪ ಸಾಕಾರ. ಅದರ ಹೊರಗಡೆ ಇರತಕ್ಕಂಥ ಪ್ರಾಣಮಯ ರೂಪ ಸಾಕಾರ. ಅದರ ಹೊರಗಡೆ ಇರತಕ್ಕಂತಹ ಅನ್ನಮಯ ರೂಪ ಇರ್ತಕ್ಕಂಥ ಸಾಕಾರ. ಆ ಅನ್ನಮಯ ರೂಪ ಇರ್ತಕ್ಕಂಥದ್ದು ಪರಿದೃಶ್ಯಮಾನವಾದಂತ ಈ ಶರೀರದ ಒಳಗಡೆ ಇದೆ ಅಂತ. ಈ ನಮ್ಮ ಶರೀರ ಈ ಆಕಾರದಲ್ಲಿ ಇರಬೇಕು ಅಂತಂದ್ರೆ ಏನ್ ಕಾರಣ? ಒಳಗಡೆ ಪರಮಾತ್ಮ ಆಕಾರದಲ್ಲಿದ್ದಾನೆ. ಆ ಪರಮಾತ್ಮ ಆ ಆಕಾರದಲ್ಲಿದ್ದಾನೆ. ಅದಕ್ಕೇನ್ ಕಾರಣ? ಅವನ ಒಳಗಡೆ ಇರ್ತಕ್ಕಂಥ ಪ್ರಾಣಮಯ ಆಕಾರದಲ್ಲಿದ್ದಾನೆ. ಪ್ರಾಣಮಯ ಆ ಆಕಾರದಲ್ಲಿ ಏನ್ ಕಾರಣ? ಮನೋಮಯ ಆ ಆಕಾರದಲ್ಲಿದ್ದಾನೆ. ಮನೋಮಯ ಆ ಆಕಾರದಲ್ಲಿ ಏನ್ ಕಾರಣ? ವಿಜ್ಞಾನಮಯ ಆ ಆಕಾರದಲ್ಲಿದ್ದಾನೆ. ವಿಜ್ಞಾನಮಯ ಆ ಆಕಾರದಲ್ಲಿ ಏನ್ ಕಾರಣ? ಆನಂದಮಯ ಆ ಆಕಾರದಲ್ಲಿದ್ದಾನೆ. ಹೀಗೆ ಒಂದೊಂದು ಭಗವಂತನ ರೂಪಗಳಿಗೆ ಆಕಾರ ಇದೆ ಅನ್ನೋದನ್ನು ಹೇಳ್ತಾರೆ. ಹೀಗೆ ಸಾಕಾರತ್ವ ಎರಡು ರೀತಿಯಲ್ಲಿ ಹೇಳ್ತಾರೆ. ಸಭಾಯೇಶ ಪುರುಷ ವಿಧವೇ ಇತ್ಯಾದಿನ ಸ್ಪಷ್ಟಂ ಪುರುಷ ವಿಧತ್ವೋಕ್ತ್ಯಾಚ ಸಾಕಾರತ್ವಂ. ಆಮೇಲೆ ಪ್ರಿಯಮೇವ ಇತ್ಯವಧಾರಣಾತ್ ವಿದುಃಖತ್ವಂ. ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಅಂತ ಈ ರೀತಿಯಲ್ಲಿ ಅವನ ತಲೆ ಆನಂದ, ಬಲಭಾಗ ಆನಂದ, ಎಡಭಾಗ ಆನಂದ, ಮಧ್ಯಭಾಗ ಆನಂದ, ಕಾಲ ಆನಂದ, ಎಲ್ಲವೂ ಆನಂದ ಅಂತ ಹೇಳಿದ್ರಿಂದ ದುಃಖ ಇಲ್ಲ ಅಂತ ಹೇಳಿದಂತೆ ಈ ದುಃಖತ್ವಂ. ಆನಂದ ರೂಪತ್ವ ಕಥನ ಅಪ್ರಾಕೃತತ್ವಂ. ಆ ಪರಮಾತ್ಮನ ರೂಪ ಅವಯವಗಳೆಲ್ಲ ಆನಂದ ರೂಪ ಅಂದಿದ್ದಾರೆ. ನಮ್ದೆಲ್ಲ ರೂಪ ಏನು? ತಲೆ ಎಲ್ಲ ಪಾಂಚಭೌತಿಕವಾದದ್ದು. ಆದ್ದರಿಂದ ಭಗವಂತನದ್ದು ಆನಂದ ರೂಪವಾದದ್ದು. ಆದ್ದರಿಂದ ಅಪ್ರಾಕೃತವಾದಂತಹ ರೂಪ ಅಂತ ಹೇಳಿದಂತೆ ಆಗಿದೆ. ಇನ್ನ ಅಸ್ಥಿ ಬ್ರಹ್ಮೇತಿ ಚೇದ್ವೇದ. ಭಗವಂತನನ್ನು ಗುಣಪೂರ್ಣನಾಗಿದ್ದಾನೆ ಅಂತ ಇದ್ದಾನೆ ಅಂತ ತಿಳಿದ್ರೆ, ಹಾಗಾದ್ರೆ ಇದ್ದಾನೆ ಅಂತ ತಿಳಿದ್ರಿಂದ ಅಸ್ತಿತ್ವ ಹೇಳಿದಂತೆ ಆಗಿದೆ. ಪ್ರಪಂಚ ಸಂಬಂಧ ಇಲ್ಲ ಅಂತ ಅರ್ಥ ಅಲ್ಲ. ಅಪ್ರಾಕೃತ ಅಂತ ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದಲ್ಲ ಅಂತ. ಹೌದು, ಹಾಗೆ ಇರುತ್ತೆ. ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದಲ್ಲ. ನಮ್ದು ಪ್ರಕೃತಿಯಿಂದ ನಿರ್ಮಾಣಗೊಂಡದ್ದು. ಭಗವಂತನದ್ದು ಪ್ರಕೃತಿ ನಿರ್ಮಾಣಗೊಂಡದ್ದಲ್ಲ. ಹಾಗಾದ್ರೆ ಮತ್ತೆಂತದ್ದು? ಜ್ಞಾನಾನಂದ. ಆಕಾರ ಇದೆ, ಪ್ರಕೃತಿ ನಿರ್ಮಾಣಗೊಂಡದ್ದಲ್ಲ. ಮತ್ತೆಂತದ್ದು? ಜ್ಞಾನಾನಂದಾತ್ಮಕವಾದದ್ದು. ಎಲ್ಲ ಜ್ಞಾನಾನಂದಾತ್ಮಕವಾದದ್ದು. ಸಕ್ಕರೆ ಅಚ್ಚಲ್ಲಿರುತ್ತೆ. ಸಕ್ಕರೆ ಅಚ್ಚಲ್ಲಿರುವಂತ ಕಣ್ಣು ಮೂಗು ಬಾಯಲ್ಲಿ ಅಂತ ಸಕ್ಕರೆಮಯ. ಹಾಗೆ ಭಗವಂತನದ ಆನಂದ. ಮೋಕ್ಷದಲ್ಲಿ ಅಪ್ರಾಕೃತ ರೂಪ ಅಭಿವ್ಯಕ್ತ ಆಗುತ್ತೆ. ಹೀಗೆ ಸಾಕಾರತ್ವ ಬಂತು, ವಿಲುಕತ್ವ ಬಂತು, ಅಪ್ರಾಕೃತತ್ವ ಬಂತು, ಅಸ್ತಿತ್ವ ಬಂತು. ಆಮೇಲೆ ಆದಿಪದೇನ ಅಲ್ಲಿ ಅಸ್ತಿತ್ವಾದಯ ಅಂತ ಆದಿಪದ ಇದೆ. ಅದನ್ನೇನು ಇಟ್ಕೊಳ್ಬೇಕು? ಆತ್ಮ ಬ್ರಹ್ಮಾಕಾಶಾದಿಪದ ಬೋಧ್ಯ ಗುಣ ಅಂತ. ಆತ್ಮ, ಬ್ರಹ್ಮ, ಆಕಾಶ ಇತ್ಯಾದಿಗಳಿಂದ ಹೇಳಲ್ಪಟ್ಟಂತಹ ಗುಣಗಳನ್ನು ಕೂಡ ಭಗವಂತನ ಇಟ್ಕೊಳ್ಬೇಕು ಆದಿಪದದಿಂದ. ಆತ್ಮ ಅಂತಂದ್ರೆ ಭಗವಂತನಲ್ಲಿ ಆದಾನಾದಿ ಗುಣಗಳಿದೆ. ಆಕಾಶ ವ್ಯಾಪ್ತನಾಗಿದ್ದಾನೆ, ಬ್ರಹ್ಮ ಪೂರ್ಣನಾಗಿದ್ದಾನೆ. ಈ ರೀತಿಯಾದ ಗುಣಗಳನ್ನು ಇಟ್ಕೊಳ್ಬೇಕು. ಅನ್ನಂ ಹಿ ಭೂತಾನಾಂ ಜ್ಯೇಷ್ಠಂ ಇತ್ಯತ್ರ ಉಕ್ತಭೂತ ಜ್ಯೇಷ್ಠತ್ವಂ ವಿಜ್ಞಾನಂ ದೇವಾಃ ಸರ್ವೇ ಬ್ರಹ್ಮಜ್ಯೇಷ್ಠಮುಪಾಸತೆ ಇತ್ಯತ್ರ ಉಕ್ತ ದೇವಜ್ಯೇಷ್ಠತ್ವ ದೇವೋಪಾಸ್ಯತ್ವೇ. ಹಾಗೆ ಇನ್ಯಾವ್ದು ಇಟ್ಕೊಳ್ಬೇಕು?
ಆ ಪರಮಾತ್ಮನಲ್ಲಿ ಅನ್ನಂಹಿ ಭೂತಾನಾಂ ಜ್ಯೇಷ್ಠಂ ಅಂತ ಹೇಳಿದ್ದಾರೆ. ಆ ಪರಮಾತ್ಮನಲ್ಲಿ ಎಲ್ಲ ಜೀವಿಗಳಿಗೆ ಪರಮಾತ್ಮ ಏನಾಗಿದ್ದಾನೆ? ಜ್ಯೇಷ್ಠ ಅಂದರೆ ಉತ್ತಮತ್ವ. ಭೂತಾನಾಂ, ಭೂತಗಳಲ್ಲಿ ಜೀವಿಗಳು, ಜೀವಿಗಳಿಗೆ ಪರಮಾತ್ಮ ಶ್ರೇಷ್ಠನಾಗಿದ್ದಾನೆ ಅಂತ ಪರಮಾತ್ಮನಲ್ಲಿ ಭೂತಜ್ಯೇಷ್ಠತ್ವವನ್ನು ಇಟ್ಕೊಳ್ಬೇಕು. ಆಮೇಲೆ ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠ ಉಪಾಸತೆ ಅಂತ ವಾಕ್ಯ ಇದೆ. ದೇವಾ ಸರ್ವೇ ವಿಜ್ಞಾನಂ ಬ್ರಹ್ಮ ಜ್ಯೇಷ್ಠ ಉಪಾಸತೆ. ಎಲ್ಲ ದೇವತೆಗಳು ವಿಜ್ಞಾನ ರೂಪಿಯಾದ ಸರ್ವಜ್ಞಾನದ ಪರಮಾತ್ಮನನ್ನು ಜ್ಯೇಷ್ಠ ಸರ್ವೋತ್ತಮ ಅಂತ ಉಪಾಸನೆ ಮಾಡ್ತಾರೆ ಅಂತ ಪರಮಾತ್ಮನಲ್ಲಿ ಜ್ಯೇಷ್ಠತ್ವವನ್ನು ಇಟ್ಕೊಳ್ಬೇಕು. ದೇವಜ್ಯೇಷ್ಠತ್ವ, ಸರ್ವದೇವ ಉಪಾಸ್ಯತ್ವ. ದೇವತೆಗಳಿಗಿಂತ ಉತ್ತಮನಾಗಿದ್ದಾನೆ, ದೇವತೆಗಳಿಂದ ಉಪಾಸಿಸಲ್ಪಡುವವನಾಗಿದ್ದಾನೆ ಅನ್ನೋದನ್ನು ಕೂಡ ಭಗವಂತನ ಇಟ್ಕೊಳ್ಬೇಕು. ಈ ಗುಣಗಳು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಇತ್ಯತ್ರ ಉಕ್ತ ವಾಂಗ್ಮನಸ ಅಗೋಚರತ್ವಂ ಶರೀರೇ ಪಾಪನೋ ಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತ ಇತ್ಯತ್ರ ಪಾಪನಾಶಕತ್ವ ಸರ್ವಕಾಮ ಪ್ರದತ್ವಾದಯೋ ಗುಣಾಶ್ಚ ಸಂಗ್ರಾಹ್ಯಾಃ. ಹಾಗೆ ಶ್ರುತಿ ಹೇಳ್ತಾ ಇದೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಏನರ್ಥ ಇದಕ್ಕೆ? ಭಗವಂತನನ್ನು ಬುದ್ಧಿಯಿಂದ ಹೀಗೆ ಅಂತ ಇಮ್ಯಾಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಬಾಯಿಂದ ಹೇಳಲಿಕ್ಕಾಗೋದಿಲ್ಲ ಅಂತ. ಹಾಗಾದ್ರೆ ಸಕಲ ವಾಂಗ್ ಮಾನಸ ಅಗೋಚರ. ಭಗವಂತ ಮನಸ್ಸಿಗೆ ಗೋಚರನಾಗುವವನಲ್ಲ, ವಾಗೀಂದ್ರಿಯಕ್ಕೆ ಗೋಚರನಾಗುವವನಲ್ಲ ಎಂಬುದಾಗಿ ವಾಂಗ್ಮಾನಸ ಅಗೋಚರತ್ವವನ್ನು ಇಟ್ಕೊಳ್ಬೇಕು. ಹಾಗೆ ಶರೀರೇ ಪಾಪ್ಮನೋ ಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತೆ, ಶರೀರದಲ್ಲಿರುವ ಎಲ್ಲ ಕಾಮಗಳನ್ನು ಅವನು ಅನಿಷಿದ್ಧವಾದ ಕಾಮಗಳನ್ನು ಬಿಟ್ಟು ನಿಷಿದ್ಧ ಎಲ್ಲ ಕಾಮಗಳನ್ನು, ಅದಕ್ಕೆ ಕಾರಣವಾದ ಪಾಪಗಳನ್ನು ಹಿತ್ವಾ ನಾಶ ಮಾಡಿಕೊಂಡು ಆಮೇಲೆ ಪರಮಾತ್ಮನ ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನಲ್ಲಿ ಈ ಎಲ್ಲ ಕಾಮನೆಗಳನ್ನು, ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪಾಪ ನಾಶಕತ್ವ ಗುಣ ಇದೆ ಅಂತಕ್ಕಂಥದ್ದನ್ನು ಇಟ್ಕೊಳ್ಬೇಕು. ಶರೀರೇ ಪಾಪನೋ ಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತೆ ಇತ್ಯತ್ರ ಪಾಪನಾಶಕತ್ವ ಅಷ್ಟೇ ಅಲ್ಲ, ಸಮಶ್ನುತೆ ಎಲ್ಲವನ್ನು ಅನುಭವಿಸ್ತಾನೆ. ಹಾಗಾದರೆ ಸರ್ವಕಾಮ ಪ್ರದತ್ತ ಎಲ್ಲ ಗುಣಗಳು ಭಗವಂತನಿಗೆ ಸಂಗ್ರಾಹ್ಯ. ಇದನ್ನು ಇಟ್ಕೊಳ್ಬೇಕು. ಬ್ರಹ್ಮಪುಚ್ಛಮಿತಿ ಪುಚ್ಛ ಪದೋಕ್ತ ಪಾದಸ್ಯ ಪ್ರಶ್ನೆ ಮಾಡಿದಾರಲ್ಲ, ಬ್ರಹ್ಮಪುಚ್ಛಂ ಅಂತ ಹೇಳಿದ್ರಿ. ಪುಚ್ಛ ಪದಕ್ಕೆ ಪುಚ್ಛ ಪದ ಉಕ್ತ ಪಾದಸ್ಯ, ಪುಚ್ಛ ಪದಕ್ಕೆ ಪಾದ ಅಂತ ಅರ್ಥ. ಪಾದಸ್ಯ ಪೂರ್ಣತ್ವ ಭುಕ್ತ್ಯ, ಅದು ಪೂರ್ಣವಾಗಿದೆ ಅಂತ ಹೇಳಿದೆ. ಬ್ರಹ್ಮ ಅಂತ ಹೇಳಿದೆ, ಪೂರ್ಣ ಅಂತ ಹೇಳಿದೆ. ಆದ್ದರಿಂದ ಅರ್ಥ ಅವಯವನಮಪಿ ಬೃಹತ್ವಲಾಭ. ಅಂತ ಪರಮಾತ್ಮನ ಪಾದ ಪೂರ್ಣವಾಗಿದೆ ಅಂತಂದ ಮೇಲೆ ಒಂದೊಂದು ಅವಯವಗಳು ಕೂಡ ಪೂರ್ಣವಾಗಿದೆ ಎಂಬುದಾಗಿ ಅರ್ಥಾತ್, ಶಬ್ದತಃ ಹೇಳಿಲ್ಲ, ಅರ್ಥಾತ್ ಲಬ್ಧವಾಗಿದೆ. ಅದರಿಂದ ಏನ್ ಹೇಳಿದಂತಾಯಿತು? ಏಕೈಕಾಂಗ ಬೃಹತ್ವಾದ್ಯಾಹ, ಒಂದೊಂದು ಅಂಗಗಳು ಕೂಡ ಪೂರ್ಣವಾಗಿದೆ ಅಂತಕ್ಕಂಥದ್ದನ್ನ ವಾದಿರಾಜರು ಹೇಳಿದ್ದಾರೆ. ಇತ್ಯುಕ್ತಂ. ಅಗಮ್ಯ ಅವೇದ್ಯ ಯಾವ ರೀತಿ ಅವೇದ್ಯ ಅಗಮ್ಯ? ಅಗಮ್ಯ ಅಂತಂದ್ರೆ ಭಗವಂತನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ. ಅಭೇದ್ಯ ಅಂದ್ರೆ ಭಗವಂತನನ್ನು ತುಂಡು ಮಾಡ್ಲಿಕ್ಕಾಗಲ್ಲ ಅಂತ. ಅಭೇದ್ಯ ಭೇದ ತುಂಡು ಮಾಡಬಹುದು, ಅಭೇದ್ಯ ತುಂಡು ಮಾಡ್ಲಿಕ್ಕಾಗಲ್ಲ. ಗಮ್ಯ ತಿಳ್ಕೊಳ್ಳಿಕ್ಕಾಗಲ್ಲ, ಅಗಮ್ಯ ಅಂದ್ರೆ ತಿಳ್ಕೊಳ್ಳಿಕ್ಕಾಗಲ್ಲ. ತಿಳ್ಕೊಳ್ಳಿಕ್ಕಾಗಲ್ಲ ಅಂದ್ರೆ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ ಅಂತ. ಅಭೇದ್ಯ ಅಂದ್ರೆ ಪೂರ್ಣ ತುಂಡು ಮಾಡ್ಲಿಕ್ಕಾಗಲ್ಲ ಅಂತ ಅರ್ಥ ಅಲ್ಲ, ಚೂರು ತುಂಡು ಮಾಡ್ಲಿಕ್ಕಾಗತ್ತೆ, ಪೂರ್ಣತ್ವ ಆಗಲ್ಲ. ಸರ್ವಥಾ ಅಭೇದ್ಯ ಅಂತ. ಅಗಮ್ಯ ಅಂತಂದ್ರೆ ಸಾಕಲ್ಯೇನ ಅಗಮ್ಯ ಅಂತ. ಅಭೇದ್ಯ ಅಂದ್ರೆ ಸರ್ವಥಾ ಅಭೇದ್ಯ ಅಂತ. ಶಬ್ದಗಳು ಬೇರೆ ಬೇರೆ. ಹೇಗೆ ಸಾಕಲ್ಯೇನ ಅಗಮ್ಯ ಅಂತ ಹೇಳಿದ್ವು, ಹಾಗೆ ಪರಮಾತ್ಮನನ್ನು ಸಾಕಲ್ಯೇನ ಅಭೇದ್ಯ ಅಂತ ಅರ್ಥ ಮಾಡಬಾರ್ದು. ಸಾಕಲ್ಯೇನ ಅಭೇದ್ಯ ಅಂದ್ರೆ ಏನರ್ಥ? ಚೂರು ಚೂರು ತುಂಡು ಮಾಡ್ಲಿಕ್ಕೆ ಬರುತ್ತೆ, ಫುಲ್ ತುಂಡು ಮಾಡ್ಲಿಕ್ಕೆ ಬರಲ್ಲ. ಆ ರೀತಿ ಅಲ್ಲ ಭಗವಂತ. ಒಂದು ವಸ್ತುವನ್ನು ತುಂಡು ಮಾಡ್ತಾ 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 ಬರ್ಬೋದು, ಕೊನೆಗೆ ತುಂಡು ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಅದು ಅಭೇದ್ಯ ಅಂತ ಆಯ್ತು. ಆಗ ಪರಮಾತ್ಮ ತುಂಡು ಸ್ವಲ್ಪ 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 ಮಾಡ್ಲಿಕ್ಕೆ ಬರುತ್ತೆ, ಕೊನೆಯಲ್ಲಿ ಉಳಿತಾನೆ. ಆಗ ಸರ್ವಥಾ ಅಭೇದ್ಯ. ಅತ್ರಾಪಿ ಆದ್ಯ ಪದೇನ ಮುದಃ ಪ್ರಮುದ ಆಸತೆ ಇತ್ಯಾದಿನ ಉಕ್ತ ಮುದಾದಿ ರೂಪತ್ವಂ ಗ್ರಾಹ್ಯಂ ಅಂತ. ಅಲ್ಲಿಯೂ ಕೂಡ ಏಕೈಕಾಂಗ ಬೃಹತ್ವಾದ್ಯ ಅಂತ ಆದ್ಯ ಪದ ಇದೆ. ಆ ಆದ್ಯ ಪದದಿಂದ ಏನಿಟ್ಕೊಳ್ಬೇಕು? ಮುದಃ ಪ್ರಮುದ ಆಸತೆ ಎಂಬುದಾಗಿ ಮುತು ಪ್ರಮುತು ಇಂತಕ್ಕಂತಹ ಆನಂದ, ಆ ಆನಂದದಿಂದ
ಕೂಡಿದ್ದವನು ಎಂಬುದಾಗಿ ಅದನ್ನು ಇಟ್ಕೊಳ್ಬೇಕು. ತಸ್ತುತವು ಪಾದಸ್ತುತವು. ಆಮೇಲೆ ತಸ್ತುತವು ಅಂತಿದೆ ಅಂದ್ರೆ ಪಾದವನ್ನು ಸ್ತೋತ್ರ ಮಾಡಿದ್ರಿಂದ ನಾನು ಇದನ್ನು ಆನಂದಮಯೇ ನಶ್ರೀಯತೆ ಇತ್ಯತಃ ಯತಃ ಯೇಶ್ವರಸ್ವಾದ್ಯಾಪಿ ತಸ್ಯ ಸ್ತುತೋ ಸ್ತುತಃ. ಅಂದ್ರೆ ಇದು ಆನಂದಮಯ ಪ್ರಕರಣದಲ್ಲಿ ಏನು ಸವಾ ಏಷ ಪುರುಷ ವಿಧೇಯವ ಅಂತ ಆಗ್ಲಿ, ಅಥವಾ ಅಲ್ಲಿ ಹೇಳಿರ್ತಕ್ಕಂತಹ ಯಾವ ಪ್ರಿಯಮೇ ಏನು ತಸ್ಯ ಪ್ರಿಯಮೇವ ಶಿರ ಇದೆ ಅಲ್ಲಿ ಅಸ್ತಿ ಬ್ರಹ್ಮೇತಿ ಚೇತ್ ವೇದ ಅಂತಕ್ಕಂಥದ್ದು. ಆಮೇಲೆ ಒಂದೊಂದು ಅವಯವ ಎಂತಕ್ಕಂಥ ಮುದ ಪ್ರಮುದಾಸತೆ ಎಂತಕ್ಕಂಥದ್ದು ಇದೆಲ್ಲ ಆನಂದ ಕೊಲೆ ಪ್ರಕರಣದಲ್ಲಿ ಇಲ್ವಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಯತಃ ಯತಃ ಯಸ್ಮಾತ್ ತಸ್ಯ ಆನಂದಮಯಸ್ಯ ಅತ್ರಾಪಿ ಆದ್ಯಪದೇನ ಮೋದ ದಕ್ಷಿಣ ಪಕ್ಷತ್ವಾದಿಕಂ ಗ್ರಾಹ್ಯಂ. ಇಲ್ಲಿಯೂ ಕೂಡ ಪ್ರಿಯಶಿರಸ್ವಾದ್ಯಾಹ ಅಂತ ಪ್ರಿಯಶಿರಸ್ತ್ವ ಆದಿ ಆದ್ಯ ಪದದಿಂದ ಅದನ್ನ ಇಟ್ಕೊಳ್ಬೇಕು. ಮೋದ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಎಂಬುದಾಗಿ ಮೋದ ಪ್ರಮೋದ ಮೊದಲಾದವನ್ನು ಇಟ್ಕೊಳ್ಬೇಕು ಆದ್ಯ ಪದದಿಂದ. ಕೇವಲ ತಲೆ ಮಾತ್ರ ಆನಂದ ರೂಪ ಅಂತ ಅರ್ಥ, ಬಲಭಾಗವು ಆನಂದ ರೂಪ, ಎಡಭಾಗವು ಆನಂದ ರೂಪ ಅಂತ ಹೇಳಿದ್ದಾರೆ. ಅದರಿಂದ ಅದನ್ನು ಕೂಡ ಇಟ್ಕೊಳ್ಬೇಕು. ಸರ್ವಾಂಗ ಆನಂದ ರೂಪ. ಯತಃ ಸೂತ್ರಕೃತ ಮಂತ್ರ ವಾರ್ಣಿಕಂ ಗೀಯತೆ ತ್ರಿತಿ ಪ್ರೋಕ್ತೈಕವಾಕ್ಯತ ತಸ್ಮಾತ್ ಮಂತ್ರಾರ್ಥೋನ್ಯಃ ಕಥಂ ವದ. ಸೂತ್ರಕಾರರು ಕೂಡ ಮಂತ್ರವರ್ಣಿಕಮೇವ ಚ ಗೀಯತೆ ಅಂತ ಸೂತ್ರವನ್ನು ಹೇಳಿದ್ದಾರೆ. ಓಂ ಆನಂದಮಯೋಭ್ಯಾಸಾತ್ ಓಂ ವಿಕಾರ ಶಬ್ದಾನ್ಯತಿದೆ ನ ಪ್ರಾಚುರ್ಯಾತ್ ಓಂ ಮಂತ್ರವರ್ಣಿಕಮೇವ ಚ ಗೀಯತೆ ಓಂ ಅಂತ ಆನಂದಮಯಾಧಿಕರಣದಲ್ಲಿ ಬರುವಂತ ಸೂತ್ರ. ಸೂತ್ರಕಾರರೇ ಏನ್ ಹೇಳಿದ್ದಾರೆ ಅಂತಂದ್ರೆ ಭಗವಂತ ಆನಂದಮಯನಾಗಿದ್ದಾನೆ ಎಂಬತಕ್ಕಂಥದ್ದನ್ನ ಭಗವಂತನ ಪುಚ್ಛ ಮಾತ್ರ ಅಲ್ಲ, ಭಗವಂತನ ಸ್ವರೂಪವೇ ಆನಂದಮಯ ಅಂತಕ್ಕಂಥದ್ದು ಮಂತ್ರವರ್ಣವು ಹೇಳ್ತಾ ಇದೆ ಎಂಬುದಾಗಿ ಸೂತ್ರಕಾರರು ಕೂಡ ಹೇಳಿದ್ದಾರೆ. ಯತಃ ಸೂತ್ರಕೃತ ಮಂತ್ರವರ್ಣಿಕಂ ಗೀಯತೆ ಇತಿ ಪ್ರೋಕ್ತೈವ ಏಕವಾಕ್ಯತ. ಅದರಿಂದಾಗಿ ಈ 6 ಪ್ರಕರಣಗಳು ಒಂದೇ ವ್ಯಕ್ತಿಯ ಬಗ್ಗೆ ನಿರೂಪಣೆ ಮಾಡುತ್ತಾ ಇದೆ, ಏಕವಾಕ್ಯತೆ ಇದೆ ಅಂತಕ್ಕಂಥದ್ದನ್ನ ಸೂತ್ರಕಾರರು ಕೂಡ ಹೇಳಿದ್ದಾರೆ. ತಸ್ಮಾತ್ ಅನ್ಯ ಮಂತ್ರಾರ್ಥ ಕಥಂ ವದ. ಹಾಗಿರ್ಬೇಕಾದ್ರೆ ನೀವು ಹೇಳ್ತಕ್ಕಂಥದ್ದು ಮಂತ್ರಾರ್ಥ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಸರ್ವವಸ್ತು ಅಭೇದ, ಅದು ಮಂತ್ರದ ಅರ್ಥ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಅನಂತ ಅನ್ನೋದಕ್ಕೆ ಸಕಲ ವಸ್ತುಗಳಿಂದ ಅಭಿನ್ನನಾಗಿದ್ದಾನೆ ಅಂತ ಅರ್ಥ ಹೇಳಬಾರದು, ಪುನಃ ಅನಂತವನ್ನೇ ಹೇಳಬೇಕು. ಯತಃ ಯಾವ ಕಾರಣದಿಂದ ಸೂತ್ರಕಾರರಾದ ವೇದವ್ಯಾಸ ದೇವರಿಂದ ಮಂತ್ರವರ್ಣಿಕಂ ಗೀಯತೆ ಇತಿ ಮಂತ್ರವರ್ಣಿಕಮೇವ ತು ಗೀಯತೆ ಮಂತ್ರವರ್ಣಿಕಮೇವ ಚ ಗೀಯತೆ ಎಂಬತಕ್ಕಂತಹ ವಾಕ್ಯದ ಸೂತ್ರದಿಂದ ಏಕವಾಕ್ಯತ ಮಂತ್ರವರ್ಣಕ್ಕೂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂತಹ ಮಂತ್ರವರ್ಣಕ್ಕೂ ಹಾಗೆ ತಸ್ಮಾದ್ವಾ ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಎಂಬತಕ್ಕಂತಹ ಅಲ್ಲಿಂದ ಹೇಳಿರುವಂತಹ 6 ಪ್ರಕರಣಗಳಿಗೂ ಏಕವಾಕ್ಯತೆ ಇದೆ ಎಂಬತಕ್ಕಂತಾಗಿ ಪ್ರೋಕ್ತ ಹೇಳಲ್ಪಟ್ಟಿದೆಯೋ. ತಸ್ಮಾತ್ ಆದ್ದರಿಂದಲೂ ಮಂತ್ರಾರ್ಥ ಮಂತ್ರದ ಅರ್ಥವು ಮಂತ್ರವರ್ಣಾರ್ಥವು ಅನ್ಯ ಕಥಂ. ನೀವು ಹೇಳುವ ರೀತಿಯಲ್ಲಿ ಅನಂತ ಅಂತಂದ್ರೆ ಸಕಲ ವಸ್ತು ಅಭೇದ ಅಂತಕ್ಕಂಥ ಅರ್ಥ ಹೇಗೆ ಸಾಧ್ಯ? ಯತಃ ಯಾವ ಕಾರಣದಿಂದ ಸೂತ್ರಕಾರರಾದ ವೇದವ್ಯಾಸ ದೇವರಿಂದ ಮಂತ್ರವರ್ಣಿಕಂ ಗೀಯತೆ ತು ಇತಿ ಮಂತ್ರವರ್ಣಿಕಮೇವ ಚ ಗೀಯತೆ ಎಂಬತಕ್ಕಂತಹ ಸೂತ್ರದ ಮೂಲಕ ಏಕವಾಕ್ಯತ ಮಂತ್ರವರ್ಣಕ್ಕೂ ಸತ್ಯಜ್ಞಾನಮನಂತ ಬ್ರಹ್ಮ ಎಂಬತಕ್ಕಂಥ ವಾಕ್ಯಕ್ಕೂ ಮತ್ತೆ ತಸ್ಮಾದ್ವಾ ತಸ್ಮಾದ್ ಆತ್ಮನ ಆಕಾಶ ಸಂಭೂತ ಅದರಿಂದ ಹಿಡಿದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಈ ಪ್ರಕರಣಗಳಿಗೂ ಏಕವಾಕ್ಯತ ಇದೆ ಎಂಬುದಾಗಿ ಪ್ರೋಕ್ತ ಹೇಳಲ್ಪಟ್ಟಿದೆಯೋ. ತಸ್ಮಾತ್ ಆ ಕಾರಣದಿಂದಲೂ ಮಂತ್ರಾರ್ಥ ಮಂತ್ರವರ್ಣದ ಅರ್ಥ ಸತ್ಯಂ ಜ್ಞಾನಮನಂತಂ ಎಂಬಲ್ಲಿ ಅನಂತ ಶಬ್ದ ಹೇಳತಕ್ಕಂಥ ಅರ್ಥವು ಅನ್ಯ ಕಥಂ ಮಾಯಾವಾದಿಗಳು ಹೇಳಿರ್ತಕ್ಕಂಥ ಸಕಲ ವಸ್ತು ಭೇದ ರೂಪವಾದ ಅರ್ಥ ಹೇಗೆ ಸಾಧ್ಯತೆ? ಮಂತ್ರವರ್ಣಸ್ಯ ಉತ್ತರ ಪ್ರಕರಣಸ್ಯ ಚ ಏಯಂ ಏಕವಾಕ್ಯತಾ ಕೃತ ಸಾ ನ ಸ್ವಕಪೋಲ ಕಲ್ಪಿತ ಕಿಂತು ಸೂತ್ರಕೃತೋಪಿ ಅಭಿಮತ ಇತಿ ವಕ್ತುಂ
ಸೂತ್ರಮೇವ ಅರ್ಥತಃ ದರ್ಶಯತಿ. ಏನು ಮಂತ್ರವರ್ಣಕ್ಕೂ ಮುಂದಿನ ಪ್ರಕರಣಗಳಿಗೂ ಏಕವಾಕ್ಯತಾ ಇದೆ ಅಂತ ವಾದಿರಾಜರು ತೋರಿಸಿದ್ದಾರೆ. ಮಂತ್ರವರ್ಣ ಅಂದರೆ ಸತ್ಯಜ್ಞಾನಮನಂತಂ ಬ್ರಹ್ಮ ಅಂತ ವಾಕ್ಯಕ್ಕೂ, ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಎಂತಕ್ಕಂಥ ವಾಕ್ಯದಿಂದ ಹಿಡಿದು ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಈ 5 ಪ್ರಕರಣಗಳಿಗೂ ಏಕವಾಕ್ಯತಾ ಇದೆ. ಅಲ್ಲಿ ಹೇಳಿದ್ದನ್ನೇ ಪ್ರಪಂಚನ ಮಾಡುತ್ತಾ ಇದೆ ಎಂಬುದಾಗಿ ಯಾಯಂ ಏಕವಾಕ್ಯತಾ ಕೃತ. ನಾವೇನು ಒಂದೇ ವಿಷಯವನ್ನು ಒಬ್ಬನ ಬಗ್ಗೆ ಹೇಳುತ್ತಾ ಇದೆ ಅಂತ ಹೇಳಿದ್ದೇವೆ. ಸಾನ ಸ್ವಕಪೋಲ ಕಲ್ಪಿತ, ನಮ್ಮ ಬುದ್ಧಿಯಿಂದ ಆಲೋಚನೆ ಮಾಡಿದ್ದು ಹೇಳಿದ್ದಲ್ಲ ಇದು. ಮತ್ತೆ ಕಿಂತು ಸೂತ್ರಕೃತ ಅಪಿ ಅಭಿಮತ, ಸೂತ್ರಕಾರರಿಗೂ ಈ ಅರ್ಥ ಅಭಿಮತವಾಗಿದೆ ಎಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರ ಸೂತ್ರವನ್ನೇ ವೇದವ್ಯಾಸದೇವರು ಹೇಳಿರ್ತಕ್ಕಂಥ ಸೂತ್ರವನ್ನೇ ಅರ್ಥತಃ ದರ್ಶಯಿದೆ. ಅದನ್ನು ಅದೇ ರೀತಿಯಲ್ಲಿ ಹೇಳಿಲ್ಲ. ಯಾಕೆ ಮಾಂತ್ರವರ್ಣಿಕಮೇವ ಚ ಗೀಯತೆ ಅಂತಿರೋದು, ಇಲ್ಲಿ ಮಾಂತ್ರವರ್ಣಿಕಂ ಗೀಯತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಅದನ್ನು ಅರ್ಥತಃ ಆ ಸೂತ್ರವನ್ನು ತೋರಿಸ್ತಾ ಇದ್ದಾರೆ. ಯತಃ ಅಂದ್ರೆ ಯಸ್ಮಾತ್ ಮಾಂತ್ರವರ್ಣಿಕಂ ಗೀಯತೆ ತು ಇತ್ಯನೇನ ಮಾಂತ್ರವರ್ಣಿಕಮೇವ ಚ ಗೀಯತೆ ಇತಿ ಸೂತ್ರಂ. ಇಲ್ಲಿ ಮೂಲದಲ್ಲಿ ಶ್ಲೋಕದಲ್ಲಿ ಇರೋದು ಮಾಂತ್ರವರ್ಣಿಕಂ ಗೀಯತೆ ಅಂತಿದೆ. ಅದನ್ನೇ ಇಟ್ಕೊಳ್ಬೇಕು, ಮಾಂತ್ರವರ್ಣಿಕಮೇವ ಚ ಗೀಯತೆ ಇತಿ ಸೂತ್ರಂ ಸಂಗ್ರಹಣಾತಿ. ಈ ಸೂತ್ರವನ್ನು ಗ್ರಹಣ ಮಾಡ್ತಾ ಇದ್ದಾರೆ. ತು ಶಬ್ದ ಏವಾರ್ಥೇ ಅಂತ ಅಲ್ಲಿ ಮಾಂತ್ರವರ್ಣಿಕ, ಇಲ್ಲಿ ಮಾಂತ್ರವರ್ಣಿಕಂ ಗೀಯತೆ ತು ಇದೆ. ತು ಶಬ್ದ ಅದು ಮಾಂತ್ರವರ್ಣಿಕಮೇವ ಅಂತ ಸೂತ್ರದಲ್ಲಿ ಏವ ಇದೆ. ಅದನ್ನ ವಾದಿರಾಜರು ತು ಶಬ್ದದಿಂದ ತಿಳಿಸಿದ್ದಾರೆ. ಚ ಶಬ್ದಾರ್ಥೆ ತು ಶಬ್ದ ಏವಾರ್ಥೆ ಚ ಶಬ್ದಾರ್ಥೆ ಚ. ಅಲ್ಲಿ ಚ ಇದೆ, ಇಲ್ಲಿ ಚ ಇಲ್ಲ. ಅದಕ್ಕೆ ತು ಶಬ್ದದಿಂದಲೇನೆ ಏವ ಅಂತನೂ ಅರ್ಥ ಇಟ್ಕೊಳ್ಬೇಕು, ಚ ಎಂತಕ್ಕಂಥ ಅರ್ಥ ಇಟ್ಕೊಳ್ಬೇಕು. ಮಾಂತ್ರವರ್ಣಿಕಂ ಇತ್ಯನೇನ ಸಂಬದ್ಧತೆ ಅಂತ. ಅದರಿಂದ ಅದನ್ನ ಮಾಂತ್ರವರ್ಣಿಕಂ ಏವ ಚ ಎಂಬುದಾಗಿ ಅದರ ಜೊತೆಗೆ ಅನ್ವಯ ಮಾಡ್ಕೊಳ್ಬೇಕು. ತಸ್ಮಾತ್ ಸೂತ್ರ ವಿರುದ್ಧತ್ವ, ಅದರಿಂದ ಸೂತ್ರಕ್ಕೆ ವಿರೋಧ ಬರೋದ್ರಿಂದ ಅನ್ಯ ಮಾಯಾವಾದಿ ಉದಯರಿತ, ಮಾಯಾವಾದಿಗಳು ಹೇಳಿರ್ತಕ್ಕಂಥ ಅರ್ಥ ಕಥಂ ಹೇಗೆ ಸಾಧ್ಯ? ಏವಂ ಸುತ್ಯರ್ಥ ಕುಶಲಃ ಸರ್ವತ್ರ ಏಕವಾಕ್ಯತಾಂ ಕುರ್ಯುಸ್ತ್ವಾಚಾರ್ಯವಂತಶ್ಚೇತ್ ತಿರಸ್ಕುರ್ಯುರ್ನ ಚೇತ್ ಶ್ರುತಿಂ. ಅದರಿಂದ ಆಚಾರ್ಯವಂತಶ್ಚೇತ್, ಮಧ್ವಾಚಾರ್ಯರಂತಹ ಆಚಾರ್ಯರನ್ನು ಹೊಂದಿರತಕ್ಕಂಥವರು ಯಾರಿದ್ದಾರೋ ಅವರು ಎಲ್ಲ ಶ್ರುತಿಗಳಿಗೆ ಏಕವಾಕ್ಯತ್ವವನ್ನು ಹೇಳ್ತಾರೆ. ಮಧ್ವಾಚಾರ್ಯರಂತಹ ಉತ್ತಮರಾದಂತಹ ಗುರುಗಳು ಇರೋದ್ರಿಂದಾಗಿ ಆ ಪರಂಪರೆಯಲ್ಲಿ ಬಂದವರು ಶ್ರುತಿಗೆ ಅರ್ಥವನ್ನು ಹೇಳಬೇಕಾದ್ರೆ ಎಲ್ಲ ಶ್ರುತಿಗಳಿಗೆ ಏಕವಾಕ್ಯತ್ವವನ್ನು ಹೇಳ್ತಾರೆ. ಯಾರಿಗೆ ಮಧ್ವಾಚಾರ್ಯಂತ ಗುರುಗಳಿಲ್ವೋ ಅಂಥವರಿಗೆ ಶ್ರುತಿಗಳಿಗೆ ಏಕವಾಕ್ಯತ್ವ ಇಲ್ಲ. ಅದರಿಂದ ಕೆಲವು ಶ್ರುತಿ ತತ್ವವೇದಕ, ಕೆಲವು ಶ್ರುತಿ ಅತತ್ವವೇದಕ ಅಂತ ಮಾಡ್ತಾ ಇದ್ದಾರೆ. ಅದರಿಂದ ಆಚಾರ್ಯರನ್ನು ಯಾರು ಹೊಂದಿದ್ದಾರೋ ಅಂಥವರು ಶ್ರುತ್ಯರ್ಥವನ್ನು ಹೇಳಲಿಕ್ಕೆ ಸಮರ್ಥರಾಗಿದ್ದಾರೆ. ಆದ್ದರಿಂದ ಎಲ್ಲ ಕಡೆಯಲ್ಲಿ ಏಕವಾಕ್ಯತ್ವವನ್ನು ಅನುಸಂಧಾನ ಮಾಡ್ತಾರೆ. ಅಂತಹ ಆಚಾರ್ಯರನ್ನು ಯಾರು ಅವಲಂಬಿಸಿಲ್ವೋ, ಅನುಸರಣೆ ಮಾಡಿಲ್ವೋ ಅಂಥವರು ಶ್ರುತಿಯನ್ನು ತಿರಸ್ಕಾರ ಮಾಡ್ತಾರೆ. ಅಂದರೆ ಅತತ್ವವೇದಕ, ಆ ಶ್ರುತಿಯನ್ನು ಬಿಡಬೇಕು. ಅದು ಸರಿ. ಏವಂ ಈ ರೀತಿಯಲ್ಲಿ ಶ್ರುತ್ಯರ್ಥ ಕುಶಲಾಹ, ಶ್ರುತ್ಯರ್ಥವನ್ನು ಹೇಳುವುದರಲ್ಲಿ ಚಾತುರ್ಯವನ್ನು ಹೊಂದಿರತಕ್ಕಂತಹ ಆಚಾರ್ಯವಂತಶ್ಚೇ, ಶ್ರೇಷ್ಠರಾದಂತಹ ಆಚಾರ್ಯರನ್ನು ಹೊಂದಿದ್ದಾರೆ ಅಂತಾದರೆ ಸರ್ವತ್ರಾಪಿ ಎಲ್ಲ ಕಡೆಯಲ್ಲಿಯೂ ಏಕವಾಕ್ಯತ್ವವನ್ನು ಕುರಿಯು ಹೇಳುತ್ತಾರೆ, ಅನುಸಂಧಾನ ಮಾಡುತ್ತಾರೆ. ನಚೇತ್ ಆಚಾರ್ಯರಂತಹ ಗುರುಗಳಿಲ್ಲ ಅಂತಾದರೆ ಶ್ರುತಿಂ ವೇದವನ್ನು ತಿರಸ್ಕಾರ ಮಾಡ್ತಾರೆ, ಅರ್ಥಾತ್ ಅತತ್ವವೇದಕ ಅಂತ ಹೇಳ್ತಾರೆ. ಏವಂ ಈ ರೀತಿಯಾಗಿ ಶ್ರುತ್ಯರ್ಥ ಕುಶಲಾಹ, ಶ್ರುತಿಯ ಅರ್ಥವನ್ನು ಹೇಳುವುದರಲ್ಲಿ ಚಾತುರ್ಯವನ್ನು ಹೊಂದಿರತಕ್ಕಂತಹ ಆಚಾರ್ಯವಂತಶ್ಚೇತ್, ಆಚಾರ್ಯರನ್ನು ಹೊಂದಿದವರಾಗಿದ್ದಾರೆ ಅಂತಾದರೆ ಸರ್ವತ್ರಾಪಿ ಎಲ್ಲ ಕಡೆಯಲ್ಲಿಯೂ ಏಕವಾಕ್ಯತ್ವವನ್ನು ಕುರಿಯು ಅನುಸಂಧಾನ ಮಾಡ್ತಾರೆ. ನಚೇತ್ ಶ್ರೇಷ್ಠರಾದ ಆಚಾರ್ಯರನ್ನು ಹೊಂದಿಲ್ಲ ಅಂತಾದರೆ ಆಗ ಶ್ರುತಿಯನ್ನು ತಿರಸ್ಕಾರ ಮಾಡ್ತಾರೆ, ಅತತ್ವವೇದಕ ಅಂತ
ಹೇಳ್ತಾರೆ. ಏವಂಚ ಸೂತ್ರಾನುಕೂಲ ಭಾಷ್ಯಕರ್ತೃತ್ವ, ಹೀಗೆ ಅಂತಂದ್ರೆ ಸೂತ್ರಕ್ಕೆ ಅನುಸಾರಿಯಾಗಿ ಭಾಷ್ಯ ಮಾಡುವರು. ಆದರೆ ಇತರರು ಸೂತ್ರಕಾರ್ಯ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಸೂತ್ರಕಾರರು ಸೂತ್ರ ರಚನೆ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಸೂತ್ರಕ್ಕೆ ಅನುಗುಣವಾಗಿ ಭಾಷ್ಯವನ್ನು ಬರೆಯತಕ್ಕಂಥವರಾದ್ದರಿಂದ ಆಚಾರ್ಯವಾನ್ ಪುರುಷೋ ವೇದ ಇತಿ ಉಪನಿಷದ್ ವಾಕ್ಯಸ್ಯ ಮಧ್ವಾಚಾರ್ಯವಾನ್ ಇತ್ಯೇವ ಅರ್ಥಃ ಇತಿ ಸೂಚಯ. ಆಚಾರ್ಯವಾನ್ ಪುರುಷೋ ವೇದ, ವೇದದ ಅರ್ಥವನ್ನು ಯಾರು ತಿಳಿತಾರೆ? ಆಚಾರ್ಯವಾನ್. ಆಚಾರ್ಯವಾನ್ ಅಂತಂದ್ರೆ ಮಧ್ವಾಚಾರ್ಯವಾನ್ ಅಂತಾನೆ ಮಾಡ್ಬೇಕಲ್ಲಿ, ಇತರಾಚಾರ್ಯವಾನ್ ಅಂತ ಮಾಡಬಾರ್ದು. ಯಾಕೆ? ಅವರೆಲ್ಲ ವೇದದ ಅರ್ಥವನ್ನು ಸರಿಯಾಗಿ ಹೇಳಿಲ್ಲ. ಆದ್ರಿಂದ ಆಚಾರ್ಯವಾನ್ ಪುರುಷ ವೇದ ಅಂದ್ರೆ ಏನರ್ಥ? ಮಧ್ವಾಚಾರ್ಯರನ್ನು ಯಾರು ಗುರುಗಳನ್ನಾಗಿ ಬಂದಿದ್ದಾರೋ ಅವರು ವೇದಗಳ ಅರ್ಥವನ್ನು ತಿಳಿತಾರೆ ಎಂಬುದಾಗಿ ಅರ್ಥ ಮಾಡಬೇಕು. ಇತಿ ಸ್ವಾಚಾರ್ಯ ಚರಣಾನುಸಾರಿಣಃ, ತಮ್ಮ ಆಚಾರ್ಯರ ಮಧ್ವಾಚಾರ್ಯ ಅವರ ಚರಣಾನುಸಾರಿಣಃ, ಯಾರು ಪಾದವನ್ನು ಅನುಸರಣೆ ಮಾಡ್ತಾ ಇದ್ದಾರೋ ಟೀಕಾಕಾರಾದಿ ಸ್ತೌತಿ, ಟೀಕಾಚಾರ ಮೊದಲಾಗಿರ್ತಕ್ಕಂಥವ್ರನ್ನ ಅವ್ರು ಹೇಳಿರ್ತಕ್ಕಂಥ ಅರ್ಥ ಅವರು ಆಚಾರ್ಯರನ್ನು ಹೊಂದಿದ್ದಾರೆ, ಅವ್ರು ಹೇಳಿದ ಅರ್ಥವನ್ನು ಹೇಳ್ತಾ ಇದ್ದಾರೆ, ಆ ಅರ್ಥ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದೇವೆ, ಅದು ಏಕವಾಕ್ಯ. ಈಗ ಸತ್ಯಂ ಜ್ಞಾನಂ ಅಂತ ಅವ್ರ ಅರ್ಥ ಹೇಳ್ತಾರೆ. ಏನ್ ಅರ್ಥ ಹೇಳಿದ್ರು? ಸತ್ಯಂ ಅಂದ್ರೆ ಸತ್ಯ ಅಂತ ಹೇಳಿದ್ರು, ಜ್ಞಾನ ಅಂದ್ರೆ ಜ್ಞಾನ ರೂಪಿ ಅಂತ ಹೇಳಿದ್ರು, ಅನಂತ ಅಂದ್ರೆ ಹೇಳಿದ್ರು ಸರ್ವವಸ್ತು ಅಭಿನ್ನ ಅಂತ ಹೇಳಿದ್ರು. ಅಲ್ಲಿ ಏಕವಾಕ್ಯದ ಬರಲ್ಲ. ಯಾಕೆ ಬರಲ್ಲ? ಸರ್ವವಸ್ತು ಅಭೇದ ಇದ್ರೆ ಅವಾಗ ಸತ್ಯತ್ವ ಜ್ಞಾನತ್ವ ಬರಲ್ಲ. ಅವ್ರ ಮತ ಪ್ರಕಾರ ಎಲ್ಲವೂ ಮಿಥ್ಯ, ವಸ್ತು ಅಭೇದ ಹೇಳಿಬಿಟ್ರೆ ಸತ್ಯತ್ವ ಮತ್ತು ಜ್ಞಾನತ್ವ ಎಲ್ಲಿ ಬರುತ್ತೆ? ಏಕವಾಕ್ಯತೆ ಇಲ್ಲ. ಅಷ್ಟೇ ಅಲ್ಲದೇನೆ ಅವರ ಮತ ಪ್ರಕಾರ ಇನ್ನೊಂದಿದೆ, ಆನಂದಮಯ ಪ್ರಕರಣ ಮಾತ್ರ ಬ್ರಹ್ಮನನ್ನು ಹೇಳೋದು ಅಂತ, ಉಳಿದ ಪ್ರಕರಣಗಳೆಲ್ಲ ಜೀವನನ್ನು ಹೇಳ್ತಾ ಇದ್ರು. ಅದು ಸರಿ, ಏಕವಾಕ್ಯತ್ವ ಇಲ್ಲ. ಬೇರೆ ಬೇರೆ ವಿಷಯವನ್ನು ಹೇಳಿಬಿಟ್ರೆ ಏಕವಾಕ್ಯತ್ವ ಇಲ್ಲ. ಒಬ್ಬನ ಬಗ್ಗೆ ಹೇಳಿದ್ರೆ ಏಕವಾಕ್ಯತ್ವ. ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡಬೇಕು. ಒಂದೇ ವಿಷಯ ಅಂದ್ರೆ ಒಬ್ಬನಿಗೆ ಸಂಬಂಧಪಟ್ಟಂತಹ ವಿಷಯ. ಸರ್ವತ್ರ ಅಂದ್ರೆ ಶ್ರುತಿ ಪುರಾಣಾದಿ ವಾಕ್ಯೇಶು, ಎಲ್ಲ ಕಡೆಯಲ್ಲಿ ಅಂದ್ರೆ ಶ್ರುತಿ ವಾಕ್ಯ ಇರ್ಬೋದು, ಪುರಾಣ ವಾಕ್ಯ ಇರ್ಬೋದು, ಇತಿಹಾಸ ವಾಕ್ಯ ಇರ್ಬೋದು, ಎಲ್ಲ ಕಡೆಯಲ್ಲಿಯೂ ಕೂಡ ಅವುಗಳಿಗೆ ವಿರೋಧ ಬಾರದ ಹಾಗೆ ಅರ್ಥ ಹೇಳ್ತಾರೆ. ಆಚಾರ್ಯವಂತಶ್ಚೇತ್ ಅಸ್ಮದಾಚಾರ್ಯವಂತಶ್ಚೇತ್, ಶ್ರೀಮದ್ ಆಚಾರ್ಯರನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಅಂತಾದ್ರೆ ಅವರು ಅರ್ಥ ಹೇಳ್ತಾರೆ. ನಚೇತ್ ಅಸ್ಮದಾಚಾರ್ಯ ಚರಣಾನುಸಾರಿಣ ನಚೇತ್, ನಮ್ಮ ಆಚಾರ್ಯ ಮಧ್ವಾಚಾರ್ಯ ಅವರ ಪಾದವನ್ನು ಅನುಸರಣೆ ಮಾಡಿಲ್ಲ, ಅವರು ಹೇಳುವ ರೀತಿಯಲ್ಲಿ ಶಬ್ದಗಳಿಗೆ ಅರ್ಥ ಹೇಳ್ತಾ ಇದ್ರು ಅಂತಾದ್ರೆ ಅವಾಗ ಶ್ರುತಿ ತಿರಸ್ಕುರ್ಯು ಅಂದ್ರೆ ಏನರ್ಥ? ಪೂರ್ವೋತ್ತರ ವಿರುದ್ಧ ಅಯೋಗ್ಯಾರ್ಥ ಪರತ್ವೇನ ಯೋಜಯಂತಿ. ಪೂರ್ವಪರಕ್ಕೆ ವಿರೋಧ ಬರುತ್ತೆ, ಅಷ್ಟೇ ಅಲ್ಲ ಆ ಅರ್ಥವನ್ನು ಒಪ್ಪಲಿಕ್ಕೂ ಬರುತ್ತೆ. ಈಗ ಪರಸ್ಪರ ವಿರುದ್ಧವಾದ ನೋಡಿ, ಈಗ ಸತ್ಯಂ ಜ್ಞಾನಂ ಅಂತ ಹೇಳಿದ್ರು, ಆಮೇಲೆ ಅನಂತ ಅಂತ ಹೇಳ್ತಾರೆ. ಸತ್ಯಂ ಜ್ಞಾನ ಆದ್ರೆ ಎಲ್ಲ ವಸ್ತುಗಳಿಂದ ಅಭಿನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ವಸ್ತುವಿಂದ ಅಭಿನ್ನನಾದ್ರೆ ಸತ್ಯ ಜ್ಞಾನನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ವಿರೋಧ ಬರುತ್ತೆ. ಅಷ್ಟೇ ಅಲ್ಲ ಅಯೋಗ್ಯ, ಸರ್ವ ವಸ್ತು ಅಭೇದ ಇದ್ದು ಬಿಟ್ರೆ ಅವನಲ್ಲಿ ಜ್ಞಾನತ್ವ ಹೇಗೆ? ಆದ್ದರಿಂದ ಎಲ್ಲ ವಸ್ತು ಅಂದ್ರೆ ಜಡ ವಸ್ತುವಿನ ಜ್ಞಾನ ಇದೆಯಾ? ಇಲ್ಲ. ಹಾಗಾದ್ರೆ ಅವನಲ್ಲಿ ಜ್ಞಾನ ಹೇಗೆ? ಈ ರೀತಿಯಲ್ಲಿ ಅಯೋಗ್ಯವಾದ ಅರ್ಥವನ್ನು ಹೇಳ್ತಾರೆ, ಮತ್ತೆ ವಿರುದ್ಧವಾದ ಅರ್ಥವನ್ನು ಕೂಡ ಹೇಳ್ತಾರೆ. ಯಾರು ಹೇಳ್ತಾರೆ? ಯಾರಿಗೆ ಶ್ರೀಮದಾಚಾರ್ಯರಿಂದ ಗುರುಗಳಿಲ್ವೋ ಅವ್ರು ಹೇಳ್ತಾರೆ. ಆಚಾರ್ಯಂತ ಗುರುಗಳಿದ್ದಾರೆ ಅಂತಂದ್ರೆ ಅವಾಗ ಅವರು ಆ ರೀತಿ ಅರ್ಥ ಹೇಳೋದು. ನೀವು ಹೇಳ್ತಾ ಇದ್ದೀರಿ, ಆದ್ದರಿಂದ ನಿಮಗೆ ಏವ ಲಕ್ಷಣಾನಿ.
ಸೂತ್ರದಲ್ಲಿ ಉಕ್ತವಾದದ್ದು, ಸೂತ್ರದಲ್ಲಿ ಸೂಚಿತವಾದದ್ದು ಎರಡು. ಸೂತ್ರದಲ್ಲಿ ಉಕ್ತವಾದದ್ದು ಜಗಜನ್ಮಾದಿ ಕಾರಣತ್ವ, ಸೂತ್ರದಲ್ಲಿ ಸೂಚಿತವಾದದ್ದು ಸರ್ವಜ್ಞತ್ವ ಆನಂದ. ಸೂತ್ರದಲ್ಲಿ ಉಕ್ತವಾದದ್ದು ಜಗಜನ್ಮಾದಿ ಕರ್ತೃತ್ವ, ಸೂಚಿತವಾದದ್ದು ಸರ್ವಜ್ಞತ್ವ ಆನಂದ. ಈ ಮೊದಲಾಗಿರ್ತಕ್ಕಂತಹ ಲಕ್ಷಣಗಳನ್ನು ಪ್ರಾಕ್ ಪ್ರಸ್ತಾವ್ಯ ಶ್ರುತಿ ಎಂಬತಕ್ಕಂತಹದ್ದು ಸತ್ಯಂ ಜ್ಞಾನವನಂತಂ ಬ್ರಹ್ಮ ಎಂಬತಕ್ಕಂತಹ ವಾಕ್ಯದಿಂದ ಅದು ಪ್ರಸ್ತಾಪನೆ ಮಾಡಿ ಅನಂತರದಲ್ಲಿ ಪುನಃ ಏವಂ ವಿಚಾರ್ಯ ಉಪರತ ತಸ್ಮಾತ್ ವಾ ಏತಸ್ಮಾತ್ ಅನ್ನಮಯ ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಇತ್ಯಾದಿ 6 ಪ್ರಕರಣಗಳಲ್ಲಿ ಅದು ವಿವರಣೆ ಮಾಡಿ ಅದು ಉಪರತವಾಗಿದೆ. ಅಲ್ಲಿಗೆ ಸಮಾಪ್ತಿಯನ್ನು ಹೊಂದಿದೆ ಅಂತಾನೆ ಅರ್ಥ ಮಾಡ್ತೀವಿ. ಸತಿ ಅಂದರೆ ಸಾಧು ಸ್ವರೂಪವಾದ ದೋಷರಹಿತವಾದ ಶ್ರುತಿ ವೇದವು ಸೂತ್ರೋಕ್ತ ಸೂಚಿತಾನಿ ಸೂತ್ರದಲ್ಲಿ ಶಬ್ದತಃ ಹೇಳಿದ ಮತ್ತು ಅರ್ಥತಃ ಸೂಚನೆ ಮಾಡಿರ್ತಕ್ಕಂತಹ ಲಕ್ಷಣಾನಿ ಲಕ್ಷಣಗಳನ್ನು ಏವಂ ಈ ರೀತಿಯಾಗಿ ಪ್ರಾಕ್ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಎಂಬತಕ್ಕಂಥ ವಾಕ್ಯದಿಂದ ಪ್ರಸ್ತಾಪಿಸಿ ಪುನಃ ಮತ್ತೆ ಏವಂ ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತಃ ಈ ವಾಕ್ಯಗಳಿಂದ ಆನಂದಮಯ ಪ್ರಕರಣ ತನಕ ವಿಚಾರ ಮಾಡಿ ಉಪರತ ಇಲ್ಲ ಅದು ಪರಿಸಮಾಪ್ತಿಯನ್ನು ಹೊಂದಿದೆ. ಸತಿ ದೋಷರಹಿತವಾದ ಶ್ರುತಿ ವೇದವು ಸೂತ್ರೋಕ್ತ ಸೂಚಿತಾನಿ ಸೂತ್ರದಲ್ಲಿ ಶಬ್ದತಃ ಹೇಳಿದ ಅರ್ಥತಃ ಸೂಚನೆ ಮಾಡಿರ್ತಕ್ಕಂತಹ ಲಕ್ಷಣಾನಿ ಲಕ್ಷಣಗಳನ್ನು ಏವಂ ತಸ್ಮಾತ್ ವಾ ಏತಸ್ಮಾತ್ ಎಂಬತಕ್ಕಂಥ ವಾಕ್ಯದಿಂದ ಮತ್ತು ಅನ್ನಮಯಾದಿ ಪ್ರಕರಣಗಳಿಂದ ಪ್ರಾಕ್ ಮೊದಲು ಅನ್ಯ ಏನು ಸತ್ಯಂ ಜ್ಞಾನವನಂತಂ ಬ್ರಹ್ಮ ಎಂಬತಕ್ಕಂಥ ವಾಕ್ಯದಿಂದ ಪ್ರಾಕ್ ಮೊದಲು ಪ್ರಸ್ತಾಪಿಸಿ ಪುನಃ ಮತ್ತೆ ಏವಂ ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಎಂಬತಕ್ಕಂತಹ ಇದೇ ಮೊದಲಾದ 6 ಪ್ರಕರಣಗಳಿಂದ ವಿಚಾರ ಮಾಡಿ ಉಪರತ ಕಿಲ ಅದು ಪರಿಸಮಾಪ್ತಿಯನ್ನು ಹೊಂದಿದೆ. ಶ್ರುತ್ಯರ್ಥ ಕಥನಂ ಉಪಸಂಹರತಿ ಶ್ರುತಿಗೆ ಅರ್ಥವನ್ನು ಹೇಳಿದ್ದಾರಲ್ಲ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಸೂತ್ರೋಕ್ತ ಇತಿ ಸೂತ್ರೋಕ್ತಾನಿ ಜನ್ಮ ಕಾರಣತ್ವಾದೀನಿ ಸೂಚಿತಾನಿ ಸರ್ವಜ್ಞತ್ವ ಗುಣಪೂರ್ಣತ್ವಾದೀನಿ ಸೂತ್ರೋಕ್ತ ಸೂಚಿತಾನಿ ಸೂತ್ರ ಉಕ್ತ ಹೇಳಿತು ಜಗಜನ್ಮಾದಿ ಕಾರಣ ಸೂಚಿತ ಸರ್ವಜ್ಞತ್ವ ಗುಣಪೂರ್ಣ ಎರಡು ಸೂತ್ರ ಉಕ್ತ ಸೂಚಿತ ಯಾವ್ದ್ಯಾವ್ದು ಅಂತ ಹೇಳ್ತಾರೆ. ಉಕ್ತಾನಿ ಜಗಜನ್ಮಾದಿ ಕಾರಣತ್ವ ಓಂ ಜನ್ಮಾದ್ಯಸ್ಯತಃ ಅದು ಪದತಃ ಹೇಳಿತು. ಸೂಚಿತವಾದದ್ದು ಸರ್ವಜ್ಞತ್ವ ಗುಣಪೂರ್ಣ ಮೊದಲಾದ ಏವಂ ಉಕ್ತ ಪ್ರಕಾರೇಣ ಮಂತ್ರ ಪ್ರಾಕ್ ಅಂದರೆ ಮಂತ್ರವನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂದು ವಾಕ್ಯದಲ್ಲಿ ಪುನಃ ಆಮೇಲೆ ಉಪರಿ ಷಟ್ ಪ್ರಕರಣ್ಯ ಇತ್ಯರ್ಥ ತಸ್ಮಾತ್ ವಾ ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಲ್ಲಿಂದ ಹಿಡಿದು ಆನಂದಮಯ ಪ್ರಕರಣ ತನಕ ಅದನ್ನು ವಿವರಣೆ ಮಾಡಿ ಶ್ರುತಿ ಅಲ್ಲಿಗೆ ಉಪರತವಾಗಿದೆ ಪರಿಸಮಾಪ್ತಿ ಆಗಿದೆ. ಅದರಿಂದ ಇದೇ ಅರ್ಥವನ್ನು ಹೇಳಬೇಕು. ಉಪನಿಷತ್ತಿನ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಸೂತ್ರ ಹೊರಟಿದೆ. ಸೂತ್ರವನ್ನು ಇಟ್ಟುಕೊಂಡು ಉಪನಿಷತ್ತಿನ ಅರ್ಥಗಳನ್ನು ನಿರ್ಣಯ ಮಾಡಬೇಕು. ಉಪನಿಷತ್ತಿನ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಸೂತ್ರ ಹೊರಟಿದೆ. ಹೌದು, ಅಪೌರುಷೇಯವಾದ ವೇದಕ್ಕೆ ಯಾವ ರೀತಿಯಲ್ಲಿ ಅರ್ಥ ಹೇಳಬೇಕು ಅನ್ನೋದನ್ನ ವೇದವ್ಯಾಸದೇವರು ನಮಗೆ ಸೂತ್ರದ ಮೂಲಕ ತಿಳಿಸಿದ್ದಾರೆ. ಆದ್ದರಿಂದ ಅಪೌರುಷೇಯವಾದ ವೇದಗಳಿಗೆ ಸೂತ್ರಾನುಸಾರಿಯಾಗಿ ಅರ್ಥ ಮಾಡಬೇಕು. ಸೂತ್ರಕ್ಕೆ ವಿರೋಧ ಬಾರವಾಗಿ ಅರ್ಥ ಮಾಡಬಾರದು. ತಸ್ಮಾತ್ ಸೂತ್ರಾರ್ಥಮಾಗತ್ಯ ಕರ್ತವ್ಯ ಸರ್ವನಿರ್ಣಯ ಸೂತ್ರದ ಅರ್ಥವನ್ನು ಇಟ್ಟುಕೊಂಡೇ ಸಕಲ ಶ್ರುತ್ಯರ್ಥವನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರ ಹೇಳ್ತಾರೆ. ತತಃ ಸೂತ್ರಾರ್ಥಮಾಗೃಹ್ಯ ಕರ್ತವ್ಯ ಸರ್ವನಿರ್ಣಯ. ಯಾಕೆ ಅಂತಂದ್ರೆ ಈ ಸೂತ್ರ ಎಂತಕ್ಕಂಥದ್ದು ಎಲ್ಲದರ ನಿರ್ಣಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಆದ್ದರಿಂದಾಗಿ ಸೂತ್ರಕ್ಕೆ ಅಷ್ಟು ಮಹತ್ವ ಇದೆ. ಸೂತ್ರಕ್ಕೆ ವಿರೋಧ ಬಂತು ಅಂತಂದ್ರೆ ಶ್ರುತಿಗೆ ಆ ಅರ್ಥವನ್ನು ಹೇಳಬಾರದು. ಸೂತ್ರಕ್ಕೆ ವಿರೋಧ ಬಾರದ ಹಾಗೆ ಶ್ರುತಿ ಅಪೌರುಷೇಯ ಆಗಿರ್ಬೋದು, ಆದರೆ ಸೂತ್ರಕ್ಕೆ ವಿರೋಧ ಬರುವ ಹಾಗೆ ಶ್ರುತಿ ಅರ್ಥ ಹೇಳಬಾರದು. ಅವ್ರು ಮಾಡಿದ್ದಾರೆ ಇತರ ಮತದ ಸೂತ್ರಕ್ಕೆ ವಿರುದ್ಧವಾಗಿ ಅರ್ಥವನ್ನು ಹೇಳಿ ಹೌದು. ಅದಕ್ಕೆ ಯತ್ ಪ್ರಮಾಣಶ್ಚ ನಿರ್ಣಯ. ಈ ಬ್ರಹ್ಮಸೂತ್ರ ಇದೆಯಲ್ಲ ಅದನ್ನಿಟ್ಟುಕೊಂಡೇ ಎಲ್ಲ ನಿರ್ಣಯವನ್ನು ಮಾಡಬೇಕು.
ಭಾಷೆಯಲ್ಲಿ ಅರ್ಥ ಹೌದು. ಸೂತ್ರವೇ ಅರ್ಥ ಆಗಿಲ್ಲ ಉಳಿದದ್ದು. ಶ್ರೀಕೃಷ್ಣ ಅರ್ಪಣ. ಬೆಳಿಗ್ಗೆ 9:30. ದೋಷರಹಿತ ದೋಷರಹಿತನಾದ ಪರಮಾತ್ಮನನ್ನು ಪ್ರತಿಪಾದನೆ ಮಾಡತಕ್ಕಂಥ ವೇದವು ದೋಷರಹಿತ. ವೇದದಲ್ಲಿ ದೋಷ ಇದ್ಬಿಟ್ರೆ ಆವಾಗ ವೇದ್ಯನಾದ ಪರಮಾತ್ಮನನ್ನು ದೋಷ ಇದೆಯೇನೋ ಅಂತ ಶಂಕೆ ಬರ್ತಿತ್ತು. ಆದರೆ ವೇದದಲ್ಲೇ ದೋಷ ಇದೆ, ಆದ್ದರಿಂದ ವೇದ್ಯನಾದ ಪರಮಾತ್ಮನ ದೋಷ. ಸ್ವಾಮಿಗಳಿಗೆ